ಗ್ರಾಮದಲ್ಲಿ ದಲಿತರಿಗೆ ಕ್ಷೌರ ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ಚಹಾದ ಅಂಗಡಿಯಲ್ಲೂ ಅವರಿಗೆ ಪ್ರತ್ಯೇಕವಾಗಿ ಚಹಾ ನೀಡಲಾಗ್ತಿದೆ. 21ನೇ ಶತಮಾನದಲ್ಲಿ ಆ ಗ್ರಾಮದಲ್ಲಿ ಮೇಲ್ಜಾತಿಗೆ ಸೇರಿದವರು ಅಂತ ಹೇಳಿಕೊಳ್ತಿರೋ ಆ ವಿಕೃತ ಮನಸ್ಸಿನವರು ಮೌಢ್ಯ ಮೆರೆತಿದ್ದಾರೆ. ಒಂದ್ ಕಡೆ ದಲಿತರಿಗೆ ಕ್ಷೌರ ಮಾಡಬೇಕಾಗುತ್ತೆ ಅಂತ ಕ್ಷೌರದ ಅಂಗಡಿ ಬಂದ್ ಮಾಡಿರುವ ದೃಶ್ಯ, ಮತ್ತೊಂದ್ ಕಡೆ ಬಹಿಷ್ಕಾರದ ಬಗ್ಗೆ ಜಿಲ್ಲಾಡಳಿತ ವತಿಯಿಂದ ನಡೆದಿರೋ ಸಂಧಾನ ಸಭೆ. ಈ ದೃಶ್ಯ ಕಂಡುಬಂದಿದ್ದು ಕೊಪ್ಪಳ ಜಿಲ್ಲಾ ಕೇಂದ್ರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಕಾತರಕೆ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಒಂದು ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಅದೇನಪ್ಪಾ ಅಂದ್ರೆ, ಇಲ್ಲಿ ದಲಿತ ಸಮುದಾಯದವರಿಗೆ ಕ್ಷೌರದ ಅಂಗಡಿಯಲ್ಲಿ ಕಟ್ಟಿಂಗು ಶೇವಿಂಗು ಮಾಡಲ್ಲ. ಇಲ್ಲಿನ ದೇವಸ್ಥಾನಗಳಿಗೂ ಅವರಿಗೆ ಪ್ರವೇಶವಿಲ್ಲ. ಹೋಟೆಲ್ಗಳಿಗೆ ಹೋದ್ರೆ ದಲಿತರಿಗೆ ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಟೀ ಮತ್ತು ಪೇಪರ್ನಲ್ಲಿ ಟಿಫನ್ ನೀಡಲಾಗುತ್ತಂತೆ. ಇದರ ಜೊತೆಗೆ ಈ ಗ್ರಾಮದಿಂದಲೇ ದಲಿತರನ್ನ ಬಹಿಷ್ಕಾರ ಹಾಕಲಾಗಿದೆ. ಹೋಟ್ಲದಲ್ಲಿ ಪ್ರವೇಶ ಇಲ್ಲ ಸರ್. ನಮಗಂತ ಪ್ರತ್ಯೇಕ ಇಟ್ಟಾರ, ನಮಗಿಂತ ಪ್ರತ್ಯೇಕ ಜಗ್ ಇಟ್ಟಾರ, ಪ್ರತ್ಯೇಕ ಗ್ಲಾಸ್ ಇಟ್ಟಾರ. ಆಮೇಲೆ ಕಟ್ಟಿಂಗ್ ಶಾಪ್ನಲ್ಲಿ ಹೋತಂದ್ರೆ ನಮಗೆ ಅಂಗಡಿಗೆ ಒಳಗೆ ಕುಂದಿರ್ಸಿನಂಗಿಲ್ಲ. ಯಾವುದೇ ಸಾರ್ವಜನಿಕ ಇರ್ತಕ್ಕಂಥ ಏನು ಅದಾವು, ಯಾವುದೇ ಒಂದು ಅಂಗಡಿ ಬೇಕರಿ ಆಗಿರ್ಬೋದು, ಯಾವುದೇ ಒಂದು ಅಂಗಡಿ ದಿನಸಿ ಏನದಾವು ಯಾವುದಕ್ಕೂ ನಮಗೆ ಇಲ್ಲ ಸರ್, ಪ್ರವೇಶ ಅಂತ ಇಲ್ಲ. ಹೊರಗೆ ಸರ್ ನಮ್ಮದು. ಹಿಂದಕ್ಕೇನು ಸ್ವತಂತ್ರ ಪಡೆದಲ್ಲಿ ಬ್ರಿಟಿಷರು ಏನು ನಮಗೆ ತೊಂದರೆ ಕೊಟ್ಟಿದ್ರು ಅದಕ್ಕೂ ಹೆಚ್ಚಾಗಿ ನಾವು ಅನುಭವಿಸೋಕತ್ತೀವಿ ಸರ್. ಇನ್ನು ಗ್ರಾಮದಲ್ಲಿ ದಲಿತರಿಗೆ ಸವರ್ಣೀಯರು ಬಹಿಷ್ಕಾರ ಹಾಕಿರುವ ಸುದ್ದಿ ತಿಳಿಯುತ್ತಲೇ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ರು. ತಹಶೀಲ್ದಾರ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು ಸಂಧಾನ ಸಭೆ ನಡೆಸಿದ್ರು. ಸಭೆಯಲ್ಲಿ ದಲಿತರಿಗೆ ಬಹಿಷ್ಕಾರ ಹಾಕುವಂತಿಲ್ಲ ಅಂತ ತಾಕೀತು ಮಾಡಿದ್ರು. ಹಾಗೊಂದು ವೇಳೆ ಗ್ರಾಮದಲ್ಲಿ ದಲಿತರಿಗೆ ಕ್ಷೌರ ಮತ್ತು ದೇವಸ್ಥಾನದೊಳಗೆ ಪ್ರವೇಶ ನಿರಾಕರಿಸಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ರು. ಈ ವೇಳೆ ಅಧಿಕಾರಿಗಳ ಮಾತಿಗೆ ಸವರ್ಣೀಯರು ಸಹಮತ ವ್ಯಕ್ತಪಡಿಸಿದ್ರು. ಪರಂಪರಾಗತವಾಗಿ ಏನೇ ಬಂದಿರಲಿ ಅದು ಈ ರೀತಿ ಮಾಡೋಕ್ಕಾಗೋದಿಲ್ಲ ಅಂತಂದೇಳಿ ಅವರಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀವಿ. ಆಮೇಲೆ ಅವರಿಗೊಂದು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ನೋಟಿಸ್ಗಳನ್ನು ಕೊಟ್ಟು ಈ ರೀತಿ ನೀವು ಇನ್ನು ಮುಂದೆ ಯಾವುದೇ ರೀತಿಯಿಂದ ಈ ರೀತಿ ಸಮುದಾಯದಲ್ಲಿ ಯಾರಿಗೂ ಈ ರೀತಿ ಆಗಬಾರ್ದು ಅಂತಂದೇಳಿ ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಇವತ್ತು ಮೀಟಿಂಗ್ ಮಾಡಿ ಅವರಿಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ನಾವು ಖಂಡಿತ ಕ್ರಮ ತಗೊಳ್ತೀವಿ. ಇನ್ನು ಗ್ರಾಮದಲ್ಲಿ ಕ್ಷೌರಿಕರು ದಲಿತರಿಗೆ ಕ್ಷೌರ ಮಾಡಲು ಸಿದ್ಧವಿದ್ರೂ ಸಹ ಸವರ್ಣೀಯರು ಬೇಡ ಎಂದಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕಾಗಿಯೇ ಕ್ಷೌರಿಕರು ತಮ್ಮ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ. ಒಟ್ಟಾರೆ ಸಮಾಜ ಅದೆಷ್ಟೇ ಮುಂದುವರೆದಿದ್ರು ಇನ್ನು ಕೀಳು ಜಾತಿ, ಬಹಿಷ್ಕಾರ, ಅಸ್ಪೃಶ್ಯತೆ ಅನ್ನೋ ಪದಗಳು ನಮ್ಮ ಮಧ್ಯೆ ಜೀವಂತವಾಗಿರುವುದು ನಿಜಕ್ಕೂ ದುರಂತ. ಶಿವರಾಜ್ ಕುಮಾರ್, TV9, ಕೊಪ್ಪಳ.